ಬಂಧುಗಳೇ, ಬಹಳ ಖುಷಿಯ ವಿಚಾರದಲ್ಲಿ ನಾವೆಲ್ಲ ಇದ್ದೇವೆ. ಸುದೀಪ್ನ ಮೆಹಂದಿಯ ಕಾರ್ಯಕ್ರಮದಲ್ಲಿ ಮದರಂಗಿ ಅನ್ನೋದಕ್ಕೆ ಬಹಳ ವಿಶೇಷವಾದಂಥ ಮೌಲ್ಯ ಅರ್ಥ ಇದೆ. ಬಂಧುಗಳೇ, ನಾವು ಮದರಂಗಿ ಯಾಕೆ ಇಡ್ತೇವೆ? ಈಗ ಎಲ್ಲ ಮನೆಯಲ್ಲಿ ಕೂಡ ಮದರಂಗಿ ಶಾಸ್ತ್ರವನ್ನು ನಾವು ಮಾಡ್ತೇವೆ. ಆದರೆ ಯಾರ ಹತ್ರ ಹೆಚ್ಚಿನವರ ಹತ್ರ ಕೇಳಿದ್ರೆ ಮದರಂಗಿ ಯಾಕೆ ಮಾಡ್ತೇವೆ, ಮದರಂಗಿ ಏನು ಅನ್ನುವಂಥದ್ದನ್ನು ಕೇಳಿದ್ರೆ ಅದಕ್ಕೆ ಅರ್ಥ ಹೇಳಲಿಕ್ಕೆ ಬಹಳ ಕಷ್ಟ. ಯಾಕೆ ನಾವು ಮದರಂಗಿ ಮಾಡಬೇಕಂತ ವಿಚಾರ ನಾವು ಕೇಳಿಕೊಂಡಾಗ, ಮದರಂಗಿ ಎನ್ನುವಂಥದ್ದು ಬಹಳ ಒಂದು ವಿಶೇಷವಾದ ಸಂಪ್ರದಾಯ ಮತ್ತು ಆಚರಣೆ. ನಾವೊಂದು ಮನೆಯಲ್ಲಿ ಶುಭ ಕಾರ್ಯಕ್ರಮ ಮಾಡಿದರೆ, ಒಂದು ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವ ಮಾಡಿದರೆ, ಅಥವಾ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರೆ, ಅಥವಾ ಒಂದು ದೈವಸ್ಥಾನದ ಪ್ರತಿಷ್ಠೆ ಮಾಡಿದರೆ, ಎಲ್ಲವುದಕ್ಕೂ ಕೂಡ ಒಂದು ತೋರಣ ಕಟ್ತೇವೆ. ಮಾವಿನ ಎಲೆಯ ತೋರಣವನ್ನು ಕಟ್ತೇವೆ. ಯಾಕೆ ನಾವು ಮಾವಿನ ಎಲೆಯ ತೋರಣವನ್ನು ಕಟ್ತೇವೆ? ಒಂದು ಗೃಹ ಪ್ರವೇಶ ಮಾಡುವಾಗ ಒಂದು ತೋರಣ ಕಂಬವನ್ನು ನಾವು ಮನೆ ಎದುರುಗಡೆ ಇಟ್ಟು ಪುರೋಹಿತರು ತೋರಣ ಪೂಜೆ, ತೋರಣ ಮುಹೂರ್ತವನ್ನು ಮಾಡಿದ ನಂತರವೇ ಗೃಹ ಪ್ರವೇಶದ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂದರೆ ಎಲ್ಲವುದಕ್ಕೂ ಕೂಡ ತೋರಣ ಎನ್ನುವಂಥದ್ದು ಪ್ರಾರಂಭೋತ್ಸವದ ಶುಭ ಸಂಕೇತ. ತೋರಣ ಎನ್ನುವಂಥದ್ದು ಅಶುಭಗಳನ್ನ ಒಳಗೆ ಬರದ ರೀತಿಯಲ್ಲಿ ಆ ತೋರಣಾದಿ ದೇವತೆಗಳು ತಡೆದು ನಿಲ್ಲಿಸ್ತಾರೆ ಎನ್ನುವಂಥ ಭಾವನೆ ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂತ ಅಡಿಪಾಯ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಮನೆಗೆ ತೋರಣ ಇಡಬಹುದು, ಒಂದು ದೇವಸ್ಥಾನಕ್ಕೆ ತೋರಣ ಕಟ್ಟಬಹುದು, ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ರಮಕ್ಕೆ ತೋರಣವನ್ನ ಜೋಡಿಸಬಹುದು. ಆದರೆ ಒಂದು ವ್ಯಕ್ತಿಗೆ, ಮನುಷ್ಯನಿಗೆ ತೋರಣವನ್ನ ಇಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ಒಂದು ಶುಭ ಕಾರ್ಯಕ್ರಮ ಆಗುವಾಗ ತೋರಣದ ಒಂದು ವಿಶೇಷವಾದಂತ ಒಂದು ಸಂಕೇತ ಮೌಲ್ಯಗಳನ್ನು ಒಳಗೊಂಡಂತ ಮದರಂಗಿಯನ್ನ ಒಬ್ಬ ವರನ ಅಥವಾ ವಧುವಿನ ಕೈಗೆ ನಾವು ಇಟ್ಟಾಗ ಆ ಮದುವೆಯ ಕಾರ್ಯಕ್ರಮ ಮುಗಿಯುವವರೆಗೆ ಯಾವುದೇ ಅಶುಭಕರ ಘಟನೆಗಳು ಅಥವಾ ಅಶುಭವಾದಂಥ ವಿಚಾರಗಳು ಆ ವರ ಅಥವಾ ಆ ವಧುವಿನ ಹತ್ತಿರ ಬರದ ರೀತಿಯಲ್ಲಿ ದೇವತೆಗಳು ಅನುಗ್ರಹಿಸಲಿ ಮತ್ತು ದೇವತೆಗಳು ಕಾಪಾಡಲಿ ಅನ್ನುವಂಥ ಭಾವನೆಗೆ ಆ ದೇವಸ್ಥಾನಕ್ಕೆ ಅಥವಾ ಮನೆಗೆ ಯಾವ ರೀತಿಯ ತೋರಣ ಇಡ್ತೇವೋ ಅದೇ ತೋರಣದ ಸಂಕೇತವಾಗಿ ನಾವು ಇವತ್ತು ಮದುಮಗನ ಕೈಗೆ ಮದರಂಗಿಯನ್ನು ಇಡ್ತೇವೆ. ಬಂಧುಗಳಿಗೆ ಒಂದು ಅರ್ಥ ಎಲ್ಲರಿಗೂ ಗೊತ್ತಿರಲಿ ಅನ್ನುವಂಥ ಭಾವನೆಯಿಂದ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಒಂದು ಸುಂದರವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ಈ ಒಂದು ದಂಪತಿಗಳು, ಈ ಒಂದು ಮದುಮಗನ ಒಂದು ಭವಿಷ್ಯತ್ತು ಉಜ್ವಲವಾಗಿ ಪ್ರಜ್ವಲಿಸಲಿ, ಅವರಿಗೆ ಭಗವಂತನ ಸಂಪೂರ್ಣವಂತ ಶ್ರೀರಕ್ಷೆ ಶ್ರೇಯಸ್ಸಿರಲಿ ಅಂತ